ನಮಸ್ಕಾರ ಎಲ್ಲರಿಗೂ. ಒಬ್ರು ಕಮೆಂಟ್ ಮಾಡಿ ಕೇಳಿದ್ರು, ನಂದು ಮ್ಯಾರೇಜ್ ಲೈಫು ನನ್ನ ಲವ್ ಮ್ಯಾರೇಜ್ ಆಗಬೇಕು, ನಮ್ಮ ತಂದೆ ತಾಯಿ ನನಗೆ ಸಪೋರ್ಟ್ ಮಾಡಬೇಕು, ಮತ್ತು ಇಷ್ಟಪಟ್ಟಂಥವ್ರು ಒಂದೊಂದ್ಸರಿ ಏನಾಗಿರುತ್ತೆ ನಮ್ಮಿಂದ ದೂರ ಆಗ್ತಾ ಇರ್ತಾರೆ. ಅವರು ನಮ್ಮ ಜೊತೆಗೆ ಯಾವಾಗಲೂ ನಮ್ಮ ಜೊತೆಗೆ ಚೆನ್ನಾಗಿರಬೇಕು, ನಮ್ಮ ರಿಲೇಷನ್ ಚೆನ್ನಾಗಿರಬೇಕು, ಮತ್ತು ನಮ್ಮ ಲವ್ ಲೈಫ್ ಚೆನ್ನಾಗಿರಬೇಕು ಅಂತ ತಿಳ್ಕೊಂಡ್ಬಿಟ್ಟು ಅದಕ್ಕೆ ರೆಮಿಡಿ ಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ರು. ಈ ರೆಮಿಡಿ ಜಸ್ಟು ಲವ್ ಬರ್ಡ್ಸ್ ಲವರ್ಸ್ಗಷ್ಟೇ ಅಲ್ಲದೆ ಫ್ಯಾಮಿಲಿ ಮೆಂಬರ್ಸ್ಗೆ, ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ರಿಲೇಷನ್ಶಿಪ್ಪನ್ನು ಹೀಲ್ ಮಾಡ್ಕೋವಂಥ ಸಲುವಾಗಿ ಈ ರೆಮಿಡಿನ ನಾವು ಯೂಸ್ ಮಾಡ್ಕೋಬಹುದು. ಏನಂದರೆ, ಎಲ್ಲ ರೀತಿಯಿಂದ ಡಿಸ್ಟರ್ಬೆನ್ಸ್ ಆಗಿಬಿಟ್ಟು ಲವ್ ಲೈಫು ಮ್ಯಾರೇಜ್ ಲೈಫು ಡಿಸ್ಟರ್ಬ್ ಆಗಿ ರಿಲೇಷನ್ಗಳು ಕೆಟ್ಟು ಹೋಗ್ತಾ ಇದ್ರೆ, ನಿಮ್ಮ ಬಲಗೈಗೆ ಏನು ಬ್ರಾಸ್ಲೆಟ್ಗಳನ್ನು ಹಾಕ್ತಿರಲ್ಲ ಅದಕ್ಕೆ ರೋಸ್ ಕಾರ್ಡ್ಸ್ ಅನ್ನುವಂಥದ್ದು ಪಿಂಕ್ ಕಲರ್ದು ಒಂದು ಬ್ರಾಸ್ಲೆಟ್ ಬರುತ್ತೆ. ಆ ಬ್ರಾಸ್ಲೆಟನ್ನು ನೀವು ತೊಗೊಂಡ್ಬಿಟ್ಟು, ಅದು ಎನರ್ಜೈಸ್ ಆದಂತಹ ಬ್ರಾಸ್ಲೆಟ್ ಇರುತ್ತೆ, ಅದನ್ನು ತೊಗೊಂಡ್ಬಿಟ್ಟು ನಿಮ್ಮ ಬಲಗೈಗೆ ಹಾಕೋಬೇಕು ಫಸ್ಟ್ ಆಫ್ ಆಲ್. ನೆಕ್ಸ್ಟು ನೀವೇನು ಮಾಡಬೇಕಂದ್ರೆ, ನಿಮ್ಮ ಹತ್ರ ಪಿಂಕ್ ಕಲರ್ ಯಾವುದಾದ್ರೂ ಒಂದು ವಸ್ತು ಇರಬೇಕು. ಬಟ್ಟೆನಾದರೂ ಹಾಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ. ಶುಕ್ರವಾರ ಪಿಂಕ್ ಕಲರನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಜೊತೆಗೆ ದಿನಂಪ್ರತಿ ನಿಮಗೆ ಒಂದು ಕರ್ಚಿಪ್ ಸಿಗತ್ತಲ್ಲ, ಹ್ಯಾಂಡ್ ಕರ್ಚಿಪ್ಪು, ಕೈವಸ್ತ್ರ, ಅದನ್ನು ನಿಮ್ಮ ಪಿಂಕ್ ಕಲರ್ದಲ್ಲಿ ಇರುವಂಥ ವಸ್ತ್ರವನ್ನು ತಗೊಂಡ್ಬಿಟ್ಟು ನಿಮ್ಮ ಜೊತೆಗೆ ಅದನ್ನು ಕ್ಯಾರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಜೆಂಟ್ಸ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು. ನಿಮ್ಮ ರಿಲೇಷನ್ಗಳು ಉಳ್ಕೋಬೇಕು, ನಿಮಗೆ ಒಬ್ರೊಬ್ರು ಸಪೋರ್ಟ್ ಆಗಿರಬೇಕು, ಹುಡುಗ ಹುಡುಗಿ. ಮತ್ತು ನಿಮಗೆ ಲವ್ ಮ್ಯಾರೇಜ್ಗೆ ತಂದೆ ತಾಯಿ ಕೂಡ ಒಪ್ಬೇಕಂದ್ರೆ ಈ ಶುಕ್ರನ ನಾವು ಅಟ್ರಾಕ್ಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಪಿಂಕ್ ಕಲರ್ ವಸ್ತುಗಳನ್ನು ಜಾಸ್ತಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಬಟ್ಟೆಗಳನ್ನು ಹಾಕೊಳ್ಳಿ, ಹ್ಯಾಂಡ್ಕಿಗಳನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಅದ್ರ ಜೊತೆಗೆ ಇನ್ನೊಂದು, ಈ ಕಾರ್ಡ್ ಶೀಟ್ ಬರುತ್ತಲ್ಲ ಪಿಂಕ್ ಕಲರ್ದು ಪೇಪರು, ಇಲ್ಲಾಂದ್ರೆ ವೈಟ್ ಪೇಪರ್ ತೊಗೊಂಡು ಅದನ್ನು ಪಿಂಕ್ದಲ್ಲಿ ನಾವು ಒಂದು ಪೇಂಟನ್ನು ಹಚ್ಬಿಟ್ಟು ರೆಡಿ ಮಾಡ್ಕೋಬಹುದು. ಅದರ್ವೈಸ್ ಕಾರ್ಡ್ ಶೀಟ್ ಸಿಗುತ್ತೆ ಪಿಂಕ್ ಕಲರ್ದು, ಅದನ್ನು ತಗೊಂಡು ಅದರಲ್ಲಿ ಹಾರ್ಟ್ ಶೇಪನ್ನು ರೆಡಿ ಮಾಡಿ. ಒಂದು ಕಾರ್ಡ್ ಶೀಟ್ ತೊಗೊಂಡ್ಬಿಟ್ಟು ಹಾರ್ಟ್ ಶೇಪನ್ನು ರೆಡಿ ಮಾಡಿ ಆದ ನಂತರ ಅದರಲ್ಲಿ ಹುಡುಗ ಹುಡುಗಿ, ಗರ್ಲು ಮತ್ತು ಬಾಯ್, ಯಾರನ್ನ ಇಷ್ಟಪಡ್ತಿರ್ತಾರಲ್ಲ, ಹುಡುಗ ಇದ್ರೆ ಹುಡುಗಿ ಹೆಸರು ಬರ್ಕೊಳ್ಳಿ, ಅದು ತಮ್ಮ ಜೊತೆಗೆ. ಹುಡುಗಿ ಇದ್ರೆ ಹುಡುಗನ ಹೆಸರು ಬರ್ಕೋಬೇಕಾಗತ್ತೆ. ಎಲ್ಲಿ ರಿಲೇಷನ್ಗಳು ಕಟ್ ಆಗ್ತಾ ಇರತ್ತೆ, ಬ್ಲಾಕ್ ಮಾಡೋದಾಗಿರ್ಬೋದು, ಜಗಳ ಮಾಡೋದಾಗಿರ್ಬೋದು, ಆಮೇಲೆ ಬಿಟ್ಟು ದೂರ ಹೋಗಿರ್ಬೋದು, ಈ ರೀತಿ ಇದ್ದಾಗ ಅದನ್ನು ನಾವು ಸರಿ ಮಾಡ್ಕೊಳ್ಳಿಕ್ಕೆ ಒಂದು ಹಾರ್ಟ್ ಶೇಪನ್ನು ರೆಡಿ ಮಾಡಬೇಕು. ಇಬ್ಬರ ಹೆಸರುಗಳನ್ನು ಆ ಹಾರ್ಟ್ದಲ್ಲಿ ಒಳಗಡೆ ಬರಿಬೇಕಾಗತ್ತೆ. ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ ಕೆಟ್ಟಾಗ ಕೂಡ ಈ ರೆಮಿಡಿನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬರೆದಾದ ನಂತರ ಸಂಕಲ್ಪ ಮಾಡಿಕೊಂಡು ಈ ರೀತಿ ಎಡಗೈ ಮೇಲೆ ಆ ಕಾರ್ಡನ್ನು ಇಟ್ಕೊಂಡ್ಬಿಟ್ಟು ಹಾರ್ಟ್ ಶೇಪ್ದು ಹೆಸರು ಬರೆದ ಮೇಲೆ ಇರಬೇಕು, ಬಲಗೈಯನ್ನು ಇಟ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ನಮ್ಮ ರಿಲೇಷನ್ಗಳು ಚೆನ್ನಾಗಾಗಲಿ, ರೀಕನೆಕ್ಟ್ ಆಗಲಿ, ಮತ್ತು ನಮ್ಮ ತಂದೆ ತಾಯಿಗಳು ಕೂಡ ನಮಗೆ ಸಪೋರ್ಟ್ ಮಾಡಲಿ ಅಂತ ತಿಳ್ಕೊಂಡ್ಬಿಟ್ಟು ಹೇಳ್ಕೊಳ್ಳಿ. ಲವ್ ಲೈಫು, ನಮ್ಮ ಮ್ಯಾರೇಜ್ ಲೈಫ್ ಚೆನ್ನಾಗಿರಲಿ ಅಂತ ಹೇಳ್ಕೊಂಡಾದ ನಂತರ ಅದನ್ನು ಜಸ್ಟು ತೊಗೊಂಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ದಾಲ್ಚಿನ್ನಿ ಪೌಡ್ರ್ ಬರುತ್ತಲ್ಲ, ಆ ಪೌಡ್ರನ್ನ ಸ್ವಲ್ಪ ಸ್ಪ್ರಿಂಕಲ್ ಮಾಡಬೇಕಾಗತ್ತೆ. ಸ್ಪ್ರಿಂಕಲ್ ಮಾಡಿ ಅದನ್ನು ಒಂದು ಇದು ಜಿಪ್ಲಾಕ್ ಕವರದಲ್ಲಿ, ಅಥವಾ ನೀವು ಒಂದು ನಾರ್ಮಲ್ ಆಗಿ ನಿಮ್ಮ ಪರ್ಸ್ ಇರುತ್ತಲ್ಲ, ಪರ್ಸಲ್ಲಿ ಇಡಬೇಕಾದ್ರೆ ಸ್ವಲ್ಪ ರೋಸ್ ವಾಟರು ಮತ್ತು ಅತ್ತರನ್ನು ಹಚ್ಬಿಟ್ಟು ಅದರೊಳಗೆ ಇಟ್ಬಿಡಿ. ಅವರು ರೀಕನೆಕ್ಟ್ ಆಗ್ತಾರೆ, ನಿಮ್ಮ ರಿಲೇಷನ್ಗಳು ಚೆನ್ನಾಗಿರುತ್ತೆ, ನಿಮ್ಮನ್ನು ಬಿಟ್ಟು ಹೋಗಲ್ಲ, ಹೋದವರು ಕೂಡ ನಿಮಗೆ ವಾಪಸ್ಸು ಕನೆಕ್ಟ್ ಆಗ್ತಾರೆ. ಈ ಸಿಂಪಲ್ ರೆಮಿಡಿಗಳನ್ನು ಮಾಡಿಕೊಂಡು ಬೆನಿಫಿಟನ್ನು ಪಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.